ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ತೊಂಡೆಬಾವಿ ಗೆದ್ರೆ ಒಂದು ಕಡೆ ಒಂದು ಸಣ್ಣ ಗಲಾಟೆ ಇಲ್ಲ. ಇಲ್ಲಿ ಪರ್ಪಸ್ ಆಗಿ ಯಾರೋ ಬಂದು ಚಿತಾವಣೆ ಬರ್ತಾ ಇದ್ದಾರೆ ಅಂತವನ್ನೆಲ್ಲ ಕೇರ್ಫುಲ್ ಆಗಿ ಪೊಲೀಸರು ಗುರುತಿಟ್ಕೊಳ್ಳಿ. ನಿಮಗೆ ಸೈಟ್ ಇಲ್ಲಿ ಯಾರು ನಾವು 66 ಜನ ಸೆಲೆಕ್ಟ್ ಮಾಡಿ ಗೌರಿಬಿದನೂರು ತಾಲೂಕಿನ ಚಿಕ್ಕಕುರುಗೋಡು ಗ್ರಾಮದಲ್ಲಿ ಆಶ್ರಯ ಯೋಜನೆಯಡಿ ನಡೆದ ವಿಶೇಷ ಗ್ರಾಮ ಸಭೆ ಗದ್ದಲ, ಆಕ್ರೋಶ ಮತ್ತು ಉದ್ವಿಗ್ನತೆಯ ನಡುವೆ ರಣರಂಗವಾಗಿ ಮಾರ್ಪಟ್ಟಿತ್ತು. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ನಿವೇಶನ ಹಂಚಿಕೆ ವಿಚಾರ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಯಿತು. ಸರ್ ನಮಸ್ತೆ, ಹೆಸರು ನಾಗರಾಜ್ ಹೇಳ್ಬಿಟ್ಟು ಇವತ್ತು ನಮ್ಮೂರಲ್ಲಿ ಚಿಕ್ಕೂರು ಗ್ರಾಮದಲ್ಲಿ ಗ್ರಾಮ ಸಭೆ ಫಂಕ್ಷನ್ ಇತ್ತು. ಆ ಫಂಕ್ಷನಲ್ಲಿ ಮಾನ್ಯ ಪುಟ್ಟಸ್ವಾಮಿಗೌಡ ಸಹ ಬಂದಿದ್ದರು. ಬಂದು ಎಲ್ಲರಿಗೂ ಸೈಟ್ಗಳು ವಿತರಣೆ ಮಾಡಬೇಕಾದ್ರೆ ವಿತರಣೆ ಮಾಡಿ ಎಲ್ಲರಿಗೂ ವಿತರಣೆ ಮಾಡಿದ್ರು. ಮಾಡಿದಂಥ ಸಂದರ್ಭದ ಅವ್ರು ಏನು ಹೇಳೋದಂದರೆ, ನಿಮ್ಗೆ ಏನಾದರೂ ತೊಂದರೆ ಇದ್ದರೆ, ಡೌಟ್ಗಳಿದ್ದರೆ, ಸ್ಮಾರ್ಟ್ ನಿಮ್ಮ ಹತ್ರ ಏನಾದರೂ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ನನ್ನ ಹತ್ರ ಸಂಪರ್ಕ ಮಾಡಿ ಅಂತ ಹೇಳಿದ್ರು. ಆ ಥರ ಸಂಪರ್ಕ ಮಾಡೋ ಕ್ರಮದಲ್ಲಿ ನಮ್ಮ ಅದೇ ನಾರ್ಮಲ್ ಪೀಪಲ್ ಹೋಗ್ಬಿಟ್ಟು ಕೇಳಬೇಕಾದ್ರೆ ಮನೆ ಪೊಲೀಸ್ ಯಾರೂ ಮುಂದಕ್ಕೆ ಬಿಟ್ಟಿಲ್ಲ. ಮುಂದಕ್ಕೆ ಬಿಡೋಕೆ ಹೋದರೆ ಮನೆ ಶಾಸಕರು ಅವರು ಉದ್ದೇಶಪೂರ್ವಕ ಬಂದವ್ರೆ, ಅವ್ರನ್ನ ವಿಡಿಯೋ ಮಾಡ್ಕೊಳ್ರಿ, ಕಂಪ್ಲೇಂಟ್ ಕೊಡ್ರಿ, ಒಳಗಡೆ ಹಾಕ್ಕೊಳ್ರಿ ಅಂತ ಮಾತಾಡ್ಬಿಟ್ಟು ಸುಮಾರು 4 ಗಂಟೆ ಸರಿಯಾಗಿ ಬಾಬು ತಮ್ಮ ಹಾಗೂ ರಘು ಆಮೇಲೆ ರಾಜು ಅಂತ ಹೇಳ್ಬಿಟ್ಟು 3 ಜನ ಕರ್ಕೊಬಂದು ಇಲ್ಲಿ ಕೇಳಿದೆ. ಈ ಸರ್ವೆ ನಂಬರ್ ಬಂದು ಇದು ಪ್ಯೂರ್ಲಿ ನಮ್ಮ ಚಿಕ್ಕೂರುಗೋಡು ಗ್ರಾಮಕ್ಕೆ ಮಾತ್ರ ಸಂಬಂಧಪಟ್ಟಿರೋದು. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 4 ಹಳ್ಳಿಗಳಿದ್ದು ಪ್ರತಿಯೊಂದು ಊರಲ್ಲೂ ಅದರದ್ದೇ ಆದ ಸರ್ಕಾರಿ ಜಮೀನುಗಳಿರುತ್ತೆ. ಅವರವ್ರಿಗೆ ಅದನ್ನು ಐಡೆಂಟಿಫೈ ಮಾಡಿ ವಿಭಾಗ ಮಾಡಿ ಅಂತ ಜನರ ಕೋರಿಕೆ. ಚಿಕ್ಕೂರುಗೋಡು ಗ್ರಾಮದಲ್ಲಿರೋ ಈ ಗೋಮಾಳನ ಪ್ರತಿಯೊಂದು ಊರಿನವ್ರನ್ನೂ ತಂದು ಇಲ್ಲಿ ಸೈಟ್ಗಳನ್ನ ಹಂಚ್ತಾ ಇದ್ದಾರೆ. ಅದನ್ನ ಬೇಡ ಅಂತ ನಮ್ಮ ಗ್ರಾಮಸ್ಥರು ಏನೇ ಇದ್ದರೂ ನೀವು ಮಾಡೋಂಗಿದ್ರೆ ನಮ್ಮ ಗ್ರಾಮಕ್ಕೆ ಮಾತ್ರ ಮಾಡಿ ಅಂತ ಕೇಳಿದ್ರು. ಇನ್ನು ಕೇಳೋದಕ್ಕಿಂತ ಮುಂಚೆನೇ ಈ ತಳ್ಳಾಟ ಜರುಗಿತ್ತು. ಅದರಲ್ಲಿ ಯಾರು ಏನೋ ಅವಾಚ್ಯ ಶಬ್ದಗಳಾಗಿರಲಿ ಇಲ್ಲ ಗಲಾಟೆಗಳಾಗಲಿ ಏನೂ ಮಾಡಿಲ್ಲ, ಅವರಷ್ಟಕ್ಕೆ ಅವರೇ. ಸೊ ಯಾರು ಜೋರಾಗಿ ಮಾತಾಡಿದ್ರು ಅವ್ರನ್ನ ಕರ್ಕೊಂಬಂದು ಸ್ಟೇಷನಲ್ಲಿ ಇಟ್ಟಿದ್ದಾರೆ. ಅದು ಇದು ಒಂದು 4-4:15 ಜರುಗಿದೆ. ಇಷ್ಟೊತ್ತಾದರೂ ಇನ್ನೂ ಅವ್ರನ್ನ ಬಿಡುಗಡೆ ಮಾಡಿಲ್ಲ. ನೀವು ಏನನ್ನ ಕೇಳ್ಬೋದು ಅಂತ ನಮಗೆ ಹೇಳಿದ್ರು. ನಾವು ಕೇಳೋವಾಗ ಬಿಡಲಿಲ್ಲ ಮುಂದಕ್ಕೆ. ಆವಾಗ ಈ ಗಲಾಟೆಗಳು ಜಾಸ್ತಿ ಆದವು. ಮತ್ತು ಸ್ಟೇಷನ್ ಹತ್ರ ಬಂದ್ವಿ. ಇಷ್ಟೊತ್ತಾದ್ರೂ ಇಲ್ಲೇ ಇದ್ದೀವಿ ಸರ್. ಮತ್ತು ಸೈಟ್ ಕೇಳಕ್ಕೆ ಹೋದರೆ ನಮಗೆ ಇದೇ ಇಲ್ಲ ಸರ್, ಮನೆಯೂ ಇಲ್ಲ, ಮತ್ತು ಸೈಟುಗಳು ಯಾವೂ ಇಲ್ಲ. ನಾವು ಇಲ್ಲೇ ಇದ್ದೀವಿ 16 ವರ್ಷದಿಂದ. ರೇಷನ್ ಕಾರ್ಡ್ ಎಲ್ಲ ಇದೆ, ಇಲ್ಲೇ ಇದೆ. ಹಸುಗಳು ಅಂಗನವಾಡಿ ಹತ್ರ ಕಟ್ಟಾಗ್ತಾ ಇದ್ದೀನಿ ಸರ್. ಮಕ್ಕಳು ಎಲ್ಲ ಬೀದಿಯಲ್ಲಿ ಮಲ್ಕೊಂತಾರೆ. ಆದರೂ ನಮಗೆ ಸೈಟ್ ಕೊಟ್ಟಿಲ್ಲ ಸರ್. ಬೇರೆ ಊರಿಗೆಲ್ಲ ಕೊಟ್ಟಿದ್ದಾರೆ, ನಮಗೆ ಸ್ವಂತ ಊರಲ್ಲಿ ನಮಗೆ ಕೊಟ್ಟಿಲ್ಲ ಸರ್. ಸ್ವಂತ ಊರು ಸೈಟು ಬೇರೆ ಊರವ್ರು ಕೊಟ್ಟಿದ್ದಾರೆ. ಚಿಕ್ಕೂರುಗೋಡಲ್ಲಿ ಎಲ್ಲ ಮೀಟಿಂಗ್ ಮಾಡಿಬಿಟ್ಟು ಸೈಟಿಗೆ ಹಂಚಿಕೆಯನ್ನು ಕೊಡ್ತೀವಿ ಅಂತ ಎಲ್ಲರ ಊರಲ್ಲಿ ಎಲ್ಲ ಅರ್ಜಿಗಳು ಹಾಕಿದ್ದಾರೆ. ಹಾಕಿದ್ರು ಅವ್ರು ಬೇಕಾಗಿರೋವ್ರಿಗೆ ಅವ್ರ ಫಲಾನುಭವಿಗಳು ಯಾರಿಗೆ ಬೇಕಾದ್ರೆ ಅವ್ರಿಗೆ ಸೆಲೆಕ್ಷನ್ ಮಾಡಿ ವಿಒ ಆಗಲಿ, ಅವರು ಪುಟ್ಟಸ್ವಾಮಿಗೌಡ ಶಾಸಕರಾಗಲಿ, ಇವರು PDO ಎಲ್ಲರೂ ಸೇರಿಬಿಟ್ಟು ಅವರೇ ನೆನ್ನೆ ಯಾವುದೋ ಮೀಟಿಂಗ್ ಅವರೇ ಮಾಡಿಕೊಂಡು ಅವ್ರ ಲೀಡರ್ಗಳನ್ನ ಕರೆಸಿ ಅವರೇ ಇದು ಮಾಡಿದ್ದಾರೆ. ನಾವು ಕೇಳಿದ್ರೆ ಎಲ್ಲ ಜನಗಳು ಊರಲ್ಲಿ ಕೆಲವರಿಗೆಲ್ಲ ಜಮೀನು ಇದ್ದಾವೆ, ಸೈಟುಗಳಿದ್ದಾರೆ. ಆದರೂ 2014-15 ಚೆನ್ನ ಶಿವಶಂಕರ್ ರೆಡ್ಡಿ ಶಾಸಕರಿಗೆ ಕೊಟ್ಟಿದ್ದಾರೆ ಸೈಟು. ಅವ್ರು ಮಾರಾಕಿದ್ದಾರೆ, ಅವ್ರು ದುಡ್ಡು ಮಾಡ್ಕೊಂಡು ಜಮೀನು ಇದು ಎಲ್ಲ ಇದೆ. ಆದರೂ ಅವ್ರು ಸೈಟ್ ಕೊಟ್ಟಿದ್ದಾರೆ. ಆದರೂ ಅವ್ರು ಪಾರ್ಟಿಯಲ್ಲಿ ಇದ್ದಾರೆ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ. ಇಲ್ಲಿ ಜನಗಳೆಲ್ಲ ಕೇಳ್ತಾ ಇದ್ದಾರೆ, ಯಾವುದೇ ರೀತಿಯಾಗಿ ಸೈಟ್ ಆಗಲಿ, ಮನೆ ಇಲ್ಲ. ನಮ್ಮ ಪಕ್ಕದಲ್ಲಿ ಮನೆ ಇರೋರಿಗೆ ಮನೇನೂ ಇಲ್ಲ, ಏನಿಲ್ಲ, ಪಾಪ ಗುಡಿಸಲಲ್ಲಿದ್ದಾರೆ. ಅವ್ರು ಕೇಳೋಕೆ ಹೋಗಿದ್ರೆ ಅವ್ರು ಬಿಡಲೇ ಇಲ್ಲ. ಯಾರು ಜಾಸ್ತಿ ಜೋರಾಗಿ ಮಾಡ್ತಾ ಇದ್ದಾರೋ ಅವ್ರು ಪುಟ್ಟಸ್ವಾಮಿಗೌಡ ಅವ್ರು ಇದು ಮಾಡ್ಕೊಳ್ಳಿ, ಆ ವಿಡಿಯೋ ಮಾಡಿರಿ, ಪೊಲೀಸವ್ರಿಗೆಲ್ಲ ಇದು ಮಾಡಿಬಿಟ್ಟು ಎತ್ತಾಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆಲ್ಲರೂ ಮಾತಾಡೋಕ್ಕೆ ಯಾರು ಮಾತಾಡ್ತಾರೋ ಅವ್ರಿಗೆಲ್ಲರೂ ಗಲಾಟೆ ಮಾಡಿದ್ದಾರೆ. ಅದಕ್ಕಾಗಿ ದೊಡ್ಡ ಗಲಾಟೆ. ಚಿಕ್ಕಕುರುಗೋಡು ಗ್ರಾಮದ ಸರ್ವೆ ನಂಬರ್ 250ರಲ್ಲಿ ಇರುವ 6 ಎಕರೆ 24 ಗುಂಟೆ ಜಾಗದಲ್ಲಿ 171 ನಿವೇಶನ ನಿರ್ಮಾಣ ಯೋಜನೆ ಕೈಗೊಳ್ಳಲಾಗಿದ್ದು, ಮೊದಲ ಹಂತದಲ್ಲಿ 66 ನಿವೇಶನಗಳ ಹಂಚಿಕೆ ನಡೆದಿದೆ. ಆದರೆ ಈ ಹಂಚಿಕೆಯಲ್ಲಿ ಭಾರಿ ಅನ್ಯಾಯ ನಡೆದಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ರು. ನಮ್ಮ ಊರಿನ ಬಡವರಿಗೆ ಮನೆ ಜಾಗ ಇಲ್ಲ, ಆದರೆ ಬೇರೆ ಗ್ರಾಮದವರಿಗೆ ಹೆಚ್ಚಿನ ನಿವೇಶನ ಕೊಡುತ್ತಿದ್ದಾರೆ. ಈಗಾಗಲೇ ನಿವೇಶನ ಇರುವವರ ಹೆಸರನ್ನು ಪಟ್ಟಿಗೆ ಸೇರಿಸಿದ್ದಾರೆ. ನಮ್ಮ ಹಕ್ಕನ್ನೇ ಕಸಿದುಕೊಳ್ಳಲಾಗ್ತಿದೆ ಅಂತ ಗ್ರಾಮಸ್ಥರು ಸಭೆಯಲ್ಲಿ ಅಧಿಕಾರಿಗಳು ಹಾಗೂ ಶಾಸಕರ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು.
ಸಭೆಯ ವಾತಾವರಣ ತೀವ್ರಗೊಂಡಾಗ ಶಾಸಕ ಪುಟ್ಟಸ್ವಾಮಿ ಗೌಡ್ರು ನನ್ನ ವಿರೋಧಿಗಳು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಲು ಬಂದಿದ್ದಾರೆ, ಪೊಲೀಸರು ಇವರ ಮೇಲೆ ಗಮನ ಇಡಿ ಅಂತ ವೇದಿಕೆಯ ಮೇಲೆಯೇ ಕಿಡಿಕಾರಿದ್ದಾರೆಂದು ತಿಳಿದು ಬಂದಿದೆ. ತೊಂಡೆಬಾವಿ ಗೆದ್ರೆ ಒಂದು ಕಡೆ ಒಂದು ಸಣ್ಣ ಗಲಾಟೆ ಇಲ್ಲ. ಇಲ್ಲಿ ಪರ್ಪಸ್ ಆಗಿ ಯಾರೋ ಬಂದು ಚಿತಾವಣೆ ಬರ್ತಾ ಇದ್ದಾರೆ ಅಂತವನ್ನೆಲ್ಲ ಕೇರ್ಫುಲ್ ಆಗಿ ಪೊಲೀಸರು ಗುರುತಿಟ್ಕೊಳ್ಳಿ. ಸರ್, ನಿಮಗೆ ಸೈಟ್ ಕುತ್ಕೊಳ್ಳಮ್ಮ, ಕುತ್ಕೊಳ್ಳಿ. ಇರಪ್ಪ, ಆಯ್ತಮ್ಮ. ಗಲಾಟೆ ಮಾಡಕ್ ಬಂದಿಲ್ಲ ನಾನು. ಎಲ್ಲ ಸಾವಧಾನ ಕುತ್ಕೊಳ್ಳಿ. ನಾವೀಗ 66 ಜನ ಸೈಟ್ ಇದೆಯಲ್ಲ, ಅದು ಫಸ್ಟ್ ಅದು ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ. ಒಂದ್ ನಿಮಿಷ ಅಶೋಕ್. ಆಯ್ತಮ್ಮ, ಆಯ್ತು, ಅರ್ಜಿ ಕೊಡಿ. ಕುತ್ಕೊಳ್ಳಮ್ಮ. ಅವ್ರಿಗಿಲ್ಲ, ಇಲ್ಲ ನಿಮ್ ಮನೆ ಇಲ್ಲ. ಈಗ ಒಂದ್ ನಿಮಿಷನಪ್ಪ. ಯಾರಿಗೂ ಹಂಚ್ಬೇಡ್ರಪ್ಪ, ಮುಂಚೆ ಇರ್ರಿ. ಗಲಾಟೆ ಮಾಡೋಂಗೆ ಏನಪ್ಪ, ಹೆಸರೇಳು ತೆಗ್ದಾಕೋಣ. ಈ ಹೇಳಿಕೆ ಗ್ರಾಮಸ್ಥರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಿದೆ. ಸಭೆಯ ನಂತರ ಬಾಬು, ರಾಜಶೇಖರ್ ಮತ್ತು ರಘು ಅನ್ನೋ 3 ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದ ಹಿನ್ನೆಲೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಳ್ತು. ಚಿಕ್ಕಕುರುಗೋಡು ಗ್ರಾಮದ ಸರ್ವೆ ನಂಬರ್ 250ರಲ್ಲಿ ಇರುವ 6 ಎಕರೆ 24 ಗುಂಟೆ ಜಾಗದಲ್ಲಿ 171 ನಿವೇಶನ ನಿರ್ಮಾಣ ಯೋಜನೆ ಕೈಗೊಳ್ಳಲಾಗಿದ್ದು, ಮೊದಲ ಹಂತದಲ್ಲಿ 66 ನಿವೇಶನಗಳ ಹಂಚಿಕೆ ನಡೆದಿದೆ. ಆದರೆ ಈ ಹಂಚಿಕೆಯಲ್ಲಿ ಭಾರಿ ಅನ್ಯಾಯ ನಡೆದಿದೆ ಅಂತ ಗ್ರಾಮಸ್ಥರು ಆರೋಪಿಸಿದ್ರು. ನಮ್ಮ ಊರಿನ ಬಡವರಿಗೆ ಮನೆ ಜಾಗ ಇಲ್ಲ, ಆದರೆ ಬೇರೆ ಗ್ರಾಮದವರಿಗೆ ಹೆಚ್ಚಿನ ನಿವೇಶನ ಕೊಡ್ತಿದ್ದಾರೆ. ಈಗಾಗಲೇ ನಿವೇಶನ ಇರುವವರ ಹೆಸರನ್ನು ಪಟ್ಟಿಗೆ ಸೇರಿಸಿದ್ದಾರೆ. ನಮ್ಮ ಹಕ್ಕನ್ನೇ ಕಸಿದುಕೊಳ್ಳಲಾಗ್ತಿದೆ ಅಂತ ಗ್ರಾಮಸ್ಥರು ಸಭೆಯಲ್ಲಿ ಅಧಿಕಾರಿಗಳು ಹಾಗೂ ಶಾಸಕರ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ಸಭೆಯ ವಾತಾವರಣ ತೀವ್ರಗೊಂಡಾಗ ಶಾಸಕ ಪುಟ್ಟಸ್ವಾಮಿ ಗೌಡ್ರು ನನ್ನ ವಿರೋಧಿಗಳು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಲು ಬಂದಿದ್ದಾರೆ, ಪೊಲೀಸರು ಇವರ ಮೇಲೆ ಗಮನ ಇಡಿ ಅಂತ ವೇದಿಕೆಯ ಮೇಲೆಯೇ ಕಿಡಿಕಾರಿದ್ದಾರೆಂದು ತಿಳಿದು ಬಂದಿದೆ. ಈ ಹೇಳಿಕೆ ಗ್ರಾಮಸ್ಥರ ಆಕ್ರೋಶವನ್ನು ಮತ್ತಷ್ಟು ಹೆಚ್ಚಿಸಿದೆ. ಸಭೆಯ ನಂತರ ಬಾಬು, ರಾಜಶೇಖರ್ ಮತ್ತು ರಘು ಅನ್ನೋ 3 ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದ ಹಿನ್ನೆಲೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಳ್ತು. ಇದರಿಂದ ಆಕ್ರೋಶಗೊಂಡ ಸುಮಾರು 200ಕ್ಕೂ ಹೆಚ್ಚು ಗ್ರಾಮಸ್ಥರು ಗೌರಿಬಿದನೂರು ರೂರಲ್ ಪೊಲೀಸ್ ಸ್ಟೇಷನ್ ಎದುರು ಜಮಾಯಿಸಿ ಭಾರೀ ಪ್ರತಿಭಟನೆ ನಡೆಸಿದ್ರು. ನ್ಯಾಯ ಕೇಳಿದವರನ್ನೇ ಬಂಧಿಸ್ತೀರಾ, ಜನರ ಧ್ವನಿಯನ್ನ ಬಲವಂತವಾಗಿ ಮುಚ್ಚುವ ಕೆಲಸ ನಡೀತಿದೆ ಅಂತ ಪ್ರತಿಭಟನಾಕಾರರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಜನರ ಒತ್ತಡ ಹೆಚ್ಚಾಗ್ತಿದ್ದಂತೆ ಪೊಲೀಸರು ಕೊನೆಗೆ 3 ಯುವಕರನ್ನ ಬಿಡುಗಡೆ ಮಾಡಿದ್ರು. ಚಿಕ್ಕಕುರುಗೋಡು ಗ್ರಾಮಸಭೆ ಈ ಘಟನೆ ಇದೀಗ ಗೌರಿಬಿದನೂರು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ವರದಿ ಸ್ವಾಗತ್, ಸುಮನ್ ಟಿವಿ, ಗೌರಿಬಿದನೂರು.